ಚಳ್ಳಕೆರೆ ನಗರಕ್ಕೆ ಅವಶ್ಯಕವಾಗಿ ಬೇಕಾಗಿದ್ದ ಯುಜುಡಿ ಕಾಮಗಾರಿಗೆ ಚಳ್ಳಕೆರೆ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿ ಅವರು ಚಳ್ಳಕೆರೆ ನಗರದ ಬಳ್ಳಾರಿ ರಸ್ತೆಯಲ್ಲಿ ನಡೆದ ಯುಜುಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಚಳ್ಳಕೆರೆ ನಗರಸಭೆ ಇವರ ವತಿಯಿಂದ ರಾಜ್ಯ ಸರ್ಕಾರದ ಅನುದಾನದಡಿ ಚಳ್ಳಕೆರೆ ನಗರಕ್ಕೆ 198 ಕೋಟಿ ರು ವೆಚ್ಚದಲ್ಲಿ ಒಳಚರಂಡಿ ಕಲ್ಪಿಸುವ ಯೋಜನೆಯನ್ನು ಇಂದು ಭೂಮಿ ಪೂಜೆಯೊಂದಿಗೆ ನೆರವೇರಿತು. ಈ ಕಾಮಗಾರಿ ಉತ್ತಮ ಗುಣಮಟ್ಟದೊಂದಿಗೆ ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಬಾರದ ಹಾಗೆ ಕೆಲಸ ಮಾಡಿ ಎಂದು ಹೇಳಿದರು. ಯುಜಿಡಿಯಿಂದ ನಗರದ ಚರಂಡಿ, ಟಾಯ್ಲೆಟ್, ಇತರ ಸಮಸ್ಯೆಗಳಿಗೆ ಮುಕ್ತಿ ದೊರಕುತ್ತದೆ. ಚಳ್ಳಕೆರೆ ನಗರಕ್ಕೆ 198 ಕೋಟಿ ಅನುದಾನದಲ್ಲಿ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲಾಗುವುದು. ಅಲ್ಲದೆ ಕಾಮಗಾರಿ ಪೂರ್ಣಗೊಳಿಸಲು 3-4 ವರ್ಷಗಳು ಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದ್ಗೆ ತಿಪ್ಪೇಸ್ವಾಮಿ, ನಗರಸಭೆ ಪೌರಾಯುಕ್ತರಾದ ಶ್ರೀಮತಿ ನಾಗವೇಣಿ, KUWSDB ಕಾರ್ಯಪಾಲಕ ಅಭಿಯಂತರಾದ ಮಲ್ಲೇಶ್ ನಾಯ್ಕ್, AEE ಶ್ರೀಮತಿ ಕುಸುಮಾ, AE ಓಬನಾಯ್ಕ, ಇಂಜಿನಿಯರ್ ಲೋಕೇಶ್, ಚೇತನ್, ತಿಪ್ಪೇಸ್ವಾಮಿ, ವೆಂಕಟೇಶಲು, ರುದ್ರಮುನಿ, ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ R ಪ್ರಸನ್ನಕುಮಾರ್, KPCC ಪರಿಶಿಷ್ಟ ಪಂಗಡದ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ CT ಶ್ರೀನಿವಾಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ K ವೀರಭದ್ರಯ್ಯ, ಶಶಿಧರ್, ನಗರಸಭೆ ಸದಸ್ಯರಾದ ರಾಘವೇಂದ್ರ ಮಾಜಿ, ರಮೇಶ್ ಗೌಡ ಮಾಜಿ, ಪ್ರಕಾಶ್, ಮಲ್ಲಿಕಾರ್ಜುನ್, ಚಳ್ಳಕೆರಪ್ಪ, ಮುಖಂಡರುಗಳಾದ ಸೈಯದ್ ಅತಿಕ್ರುಹ್ ರೆಹಮಾನ್, ಮುಜಿಬುಲ್ಲಾ, ಗೋವಿಂದರಾಜ್, ಪ್ರಹ್ಲಾದ್, ಕೃಷ್ಣಮೂರ್ತಿ, ವೀರಭದ್ರಪ್ಪ, ಭಾಗ್ಯಮ್ಮ, ರಾಜೇಶ್ವರಿ ಹಾಗೂ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕಡೆ ಬಂದ್ಬಿಡ್ರಿ, ಸರ್ ಒಂದು ಸೆಕೆಂಡ್ ಬಿಡು ಸರ್ ಮಸ್ತ್